ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. ಇತ್ತೀಚೆಗೆ ಮೋದಿರವರು ಪೆಟ್ರೋಲ್ ಡೀಸಲನ್ನು ಮಿತವಾಗಿ ಬಳಸಿ, ಚಿನ್ನ ಖರೀದಿಯನ್ನು ಮುಂದಿನ ವರ್ಷಕ್ಕೆ ಇಟ್ಕೊಳ್ಳಿ, ವಿದೇಶ ಪ್ರಯಾಣಗಳು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಒಬ್ಬ ನಮ್ಮ ದೇಶದ ಪ್ರಧಾನಿಯಾಗಿ ಜವಾಬ್ದಾರಿಯುತ ಒಬ್ಬ ಅಣ್ಣನಾಗಿ ಅಪ್ಪನಾಗಿ ನಮಗೆಲ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟರು. ಬಟ್ ಈ ಸಂದೇಶ ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ಮತ್ತು ಅದರ ವಿರುದ್ಧವಾಗಿ ಮಾತಾಡ್ತಿರೋದು ಕೂಡ ತುಂಬ ಇದ್ಯಾಕೆ ಹೀಗೆ ಮಾತಾಡ್ತಿದ್ದಾರೆ, ಇವ್ರು ಗೊತ್ತಿಲ್ಲದೆ ಮಾತಾಡ್ತಿದ್ದಾರಾ ಅಂತ ಅನಿಸುತ್ತೆ. ಆದರೆ ತಿಳಿದವರು, ರಾಜಕೀಯದಲ್ಲಿ ಧುರೀಣರು, ಹಿರಿಯರು, ನಾಯಕರುಗಳು ಕೂಡ ಈ ರೀತಿ ಮಾತಾಡುವಾಗ ಹೇಗೆ ಇವ್ರು ಮಾತಾಡ್ತಿದ್ದಾರೆ ಅನಿಸುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಈಗಾಗಲೇ, ಹಲವಾರು ದೇಶದ ಪ್ರಧಾನಿಗಳು, ಅಲ್ಲಿನ ಹಿರಿಯರು ಈಗಾಗಲೇ ಅವರ ಪ್ರಜೆಗಳಿಗೆ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲು ಡೀಸಲನ್ನು ಮಿತವಾಗಿ ಬಳಸಬೇಕು, ಮತ್ತು ಏನೇನು ಖರ್ಚುಗಳನ್ನು ಇದೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು, ದೇಶದ ಒಂದು ಆರ್ಥಿಕತೆ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಏನೇನು ಸ್ಟೆಪ್ಸ್ಗಳನ್ನ ತಗೊಳ್ಬೇಕು ಅನೇಕ ದೇಶಗಳು ಈಗಾಗಲೇ ತಗೊಂಡಿದ್ದಾವೆ. ಈಗಾಗಲೇ ಹಲವಾರು ದೇಶಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಕೆಲವು ದೇಶಗಳಲ್ಲಿ ಗ್ಯಾಸ್ಗಳು ಕೂಡ ಇದರಲ್ಲಿ ಓಡಾಡುವಂಥ ವೆಹಿಕಲ್ಗಳು ಕೂಡ ಅವರಿಗೆ ಇಷ್ಟೇ, ನೀವು ಒಂದು ದಿನಕ್ಕೆ ಇಷ್ಟೇ ಗ್ಯಾಸನ್ನು ನೀವು ತಗೊಳ್ಳೋಕ್ಕೆ ಸಾಧ್ಯ ಅಂತೇಳಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಕೆಲವು ದೇಶಗಳಲ್ಲಿ. ಇದೆಲ್ಲದಕ್ಕೂ ಕಾರಣ ಯುದ್ಧ ಅನ್ನೋದು ನಮಗೆ ಗೊತ್ತಿದೆ. ಇರಾನ್ ಅವರು ಅತಿ ಹೆಚ್ಚು ಸುಂಕಗಳನ್ನು ಹಾಕ್ತಾ ಇರೋದು ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಮೋದಿರವರು ಈ ರೀತಿ ಕರೆ ಕೊಟ್ಟಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕೆಲವು ಹಿರಿಯ ರಾಜಕಾರಣಿಗಳು, ಹಿರಿಯ ನಾಯಕರು ಇವರು ಅದರ ಬಗ್ಗೆ ಒಂಥರ ಕೇವಲವಾಗಿ ಮಾತಾಡ್ತಿರೋದು ನೋಡಿ ನನಗೆ ನಿಜವಾಗ್ಲೂ ಸಂಕಟ ಅನ್ನಿಸ್ತು. ಅವರಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ನಾನು ಕೆಲವು ಪ್ರಶ್ನೆಗಳನ್ನು ಅವ್ರಿಗೆ ಇಡಬೇಕು ಅಂತ ಅಂದ್ಕೊಳ್ತೀನಿ. ಈ ಸರ್ಕಾರವು ಬಂದ ಮೇಲೆ ಬಸ್ಗಳನ್ನು ಮತ್ತು ಮಹಿಳೆಯರಿಗೆ ನೀವು ಅನುದಾನಗಳನ್ನು ಕೊಡ್ತೀನಿ ಅಂದಾಗ ನನಗೆ ತುಂಬ ಖುಷಿಯಂತೂ ಆಯಿತು. ಅಯ್ಯೋ, ಬಸ್ಸು ಎಲ್ರಿಗೂ ಫ್ರೀ, ಮಹಿಳೆಯರು ಪಾಪ ಅವ್ರು ಎಲ್ಲಾದರೂ ಹೋಗ್ಬೋದು ಬರ್ಬೋದು, ಹೆಣ್ಣು ಮಕ್ಕಳಿಗೂ ಕೂಡ ಫ್ರೀ ಆಗಿರುತ್ತೆ, ಸ್ಕೂಲ್ಗೆ ಹೋಗೋಕ್ಕೆ, ಎಜುಕೇಷನ್ಗೆ ಎಲ್ರಿಗೂ ಖುಷಿ ಅನ್ನಿಸ್ತು. ನಾನೊಬ್ಬ ಹೆಣ್ಣುಮಗಳ ಖುಷಿ ಅಂತ ಅನ್ನಿಸ್ತು ನನಗೂ. ಆದರೆ ನೀವು ಎಷ್ಟು ಬುದ್ಧಿವಂತನದಿಂದ ಬಸ್ ರೇಟನ್ನು ಪುರುಷರಿಗೆ ಅದಕ್ಕೆ 4ರಷ್ಟು ಮಾಡಿದ್ದೀರಿ. ಆಮೇಲೆ ಕರೆಂಟು 200 ಯೂನಿಟ್ಗಳನ್ನ ಕೊಡ್ತೀನಿ ಅಂತ ಹೇಳಿನೇ 1 ಯೂನಿಟ್ಗೂ 4ರಷ್ಟು ಜಾಸ್ತಿ ಮಾಡಿದ್ದೀರಿ. ಆದಮೇಲೆ ನಾವು ದಿನಾ ಬಳಸುವಂಥ, ಮಕ್ಕಳಿಂದ ಹಿಡಿದು ವಯೋವೃದ್ಧರೂ ಬಳಸುವಂಥ, ನಮಗೆ ಅತ್ಯಂತ ಎಸೆನ್ಷಿಯಲ್ ಆಗಿರುವಂಥ ಹಾಲಿನ ರೇಟು ಮತ್ತೆ ಅದನ್ನು ಜಾಸ್ತಿ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಈಗಾಗಲೇ ಅದರದ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ, ಇಡೀ ದೇಶ ಅನುಭವಿಸ್ತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವ್ಯಾಟ್ ಟ್ಯಾಕ್ಸನ್ನು ಹೆಚ್ಚಿಸಿದ್ದೀರಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್, ಅಯ್ಯೋ ಯಪ್ಪ, ಅದು ಎಷ್ಟು ರೀ, 2ರಷ್ಟಲ್ಲ, 3ರಷ್ಟಲ್ಲ, 4, 5ರಷ್ಟು ಏರಿಸಿದ್ದೀರಿ. ಇದಕ್ಕೆಲ್ಲ ನಿಮ್ಗೆ ಉತ್ತರನೇ ನೀವು ಕೊಡೋದಿಲ್ಲ. ಮತ್ತು ಮೋದಿರವರು ಯಾಕೆ ಹೇಳಿದರು ಅಂತ ಪ್ರಶ್ನೆ ಮಾಡ್ತೀರಿ. ನಿಮ್ಗೆ ಈ ಪರಿಸ್ಥಿತಿ ಬಗ್ಗೆ ಅರಿವಿಲ್ವೇ? ದಯಮಾಡಿ ಅರಿತು ಮಾತಾಡಬೇಕು ಅನ್ನೋದು ದೊಡ್ಡವರು ಹೇಳ್ತಾರೆ. ನೀವು ದೊಡ್ಡವರು, ನಿಮ್ಮಿಂದ ನಾವು ಕಲಿಬೇಕು. ಇದೆಲ್ಲ ಪ್ರಶ್ನೆಗಳು ನಿಮಗೆ, ನೀವು ಉತ್ತರ ಕೊಡಿ.